ಇನ್ನು ಮಂಗಳೂರಿನ ಸಂತ ಜರೋಸಾ ಶಾಲೆಯ ಶಿಕ್ಷಕಿಯಿಂದ ಧರ್ಮ ಅವಹೇಳನ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾಕೋ ಅದು ಆ ವಿವಾದ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಈ ಘಟನೆಯ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟ ಪೋಷಕರಿಗೆ ಬೆದರಿಕೆ ಕರೆ ಹೋಗ್ತಾ ಇದೆಯಂತೆ. ಈ ಘಟನೆ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟ ಪೋಷಕರಿಗೆ ಬೆದರಿಕೆ ಕರೆ, ಜೊತೆಗೆ ತೊಕ್ಕೊಟ್ಟುವಿನ ಹೋಲಿ ಏಂಜಲ್ ಶಾಲೆಯ ಶಿಕ್ಷಕಿ ಕವಿತಾಗೆ ಗೇಟ್ ಪಾಸ್ ಕೊಟ್ಟಿದ್ದಾರಂತೆ ಕೆಲಸದಿಂದ. ಸಂತ ಜೆರೋಸಾ ಶಾಲೆಯ ವಿದ್ಯಾರ್ಥಿನಿ ಆಗಿರುವ ಕವಿತಾ ಮಗಳು, ಅಂದರೆ ಈ ಕವಿತಾ ಅನ್ನೋರ ಮಗಳು ಅಲ್ಲಿ ಓದ್ತಾ ಇದ್ರು. ಅವತ್ತು ಗಲಾಟೆ ನಡೆದ ದಿವಸ DDPI ಕಚೇರಿಗೆ ಕವಿತಾ ಅವರು ಮಗಳನ್ನ ಸಮೇತ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿದ್ರು. ಈ ಥರ ಎಲ್ಲ ಮಾಡ್ತೀರಾ ನೀವು ಸ್ಕೂಲ್ ವಿರುದ್ಧ ಅಂತಂದ್ಬಿಟ್ಟು, ಅದು ಇನ್ನೊಂದು ಸ್ಕೂಲು ಈ ಕವಿತಾ ವರ್ಕ್ ಮಾಡ್ತಾ ಇರೋದು, ಆ ಸ್ಕೂಲ್ನಿಂದ ಆಕೆಯನ್ನು ಕಿಕ್ಔಟ್ ಮಾಡಿದ್ದಾರೆ, ಅಂದರೆ ಕೆಲಸದಿಂದ ವಜಾಗೊಳಿಸಿದ್ದಾರೆ. ಶಿಕ್ಷಕಿ ಹುದ್ದೆಯಿಂದಲೇ ವಜಾ ಮಾಡಿದ್ದಾರೆ ಹೋಲಿ ಏಂಜಲ್ ಶಾಲೆಯ ಆಡಳಿತ ಮಂಡಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ಕವಿತಾ ಅವರು ಕೆಲಸ ಮಾಡ್ತಾ ಇರೋದು ಬೇರೆ ಶಾಲೆಯಲ್ಲಿ, ಅವ್ರ ಮಗಳು ಇಲ್ಲಿ ಸಂತ ಜೆರೋಸಾದಲ್ಲಿ ಓದ್ತಾ ಇರೋದು. ಆದರೆ ಆ ಬೇರೆ ಶಾಲೆಯವರು ಕೆಲಸದಿಂದ ವಜಾ ಮಾಡಿದ್ಯಾಕೆ? ಒಂದಕ್ಕೊಂದು ಇಂಟರ್ಲಿಂಕ್, ಎರಡೂ ಕೂಡ ಕ್ರಿಶ್ಚಿಯನ್ ಸ್ಕೂಲ್ಸ್ ಅನ್ನೋ ಕಾರಣಕ್ಕ ಹೇಗೆ? ಕೇವಲ ಇದೊಂದು ಕಾರಣ ಅರವಿಂದ್, ಎರಡೂ ಕ್ರಿಶ್ಚಿಯನ್ಸ್ ಸ್ಕೂಲ್ ಆಗಿರೋದರಿಂದ ಇವರು ಕ್ರಿಶ್ಚಿಯನ್ಸ್ ಸ್ಕೂಲಲ್ಲಿ ಈ ಹಿಂದೆಯಿಂದಲೂ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಈ ಘಟನೆ ಆದ ಬಳಿಕ ಇವರು ಕವಿತಾರವರು ಮಾಧ್ಯಮದ ಮುಂದೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಟಾರ್ಗೆಟ್ ಮಾಡಿ ಅಲ್ಲಿಂದ ಕೆಲಸದಿಂದ ತೆಗೆಯಲಾಗಿದೆ. ಹಾಗಾಗಿ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡಿಸೋ. ಮೇಡಮ್, ನಿಮ್ಮನ್ನು ಪ್ರಮುಖವಾಗಿ ಆ ಸ್ಕೂಲಿಂದ ಅಮಾನತು ಮಾಡಲಿಕ್ಕೆ ಏನು ಕಾರಣ? ಈಗ ನೀವು ಹೋಗ್ತಾ ಇರುವಂಥ ಸ್ಕೂಲಿಂದ ಕಾರಣ ಏನು ಅಂತ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ಶನಿವಾರ ದಿನ ನನ್ನ ಫಾದರ್ ಕರೆದು ಹೀಗೆ ನಿಮ್ಮ ಅಗತ್ಯ ಇಲ್ಲ ಅಂತ ಹೇಳಿದರು. ಸೊ ಓಕೆ, ಅಗತ್ಯ ಇಲ್ಲ ನಂತರ ನಮಗೆ ಅಲ್ಲಿ ಕೆಲಸ ಇಲ್ಲ, ನಾನು ವಾಪಸ್ ಬಂದೆ. ಅವರು ಕಾರಣ ಕೇಳ್ತಿದ್ರೆ ನಾನು ಅವರಿಗೆ ಹೇಳ್ತಿದ್ದೆ. ಅವ್ರು ಏನಾದರೂ ಪ್ರಶ್ನೆ ಮಾಡಬೇಕಿತ್ತು ನನ್ನ ಹತ್ರ, ಯಾಕೆ ನೀನು ಹೀಗೆ ಮಾಡಿದ್ರಿ ಟೀಚರ್ ಅಂತ ಕೇಳಿದರೆ ನನ್ನದು ಉತ್ತರ ಇತ್ತು. ನಾನು ಪೋಷಕಿಯಾಗಿ, ನಾನೊಂದು ಪೇರೆಂಟಾಗಿ ಆ ಶಾಲೆಯಲ್ಲಿ ನನ್ನ ಮಗುವಿಗೆ ಆದಂಥ ವಿಷಯ ಬಗ್ಗೆ ಚರ್ಚೆ ಮಾಡಲಿಕ್ಕಿಲ್ವ ಅಂತ ನಾನು ಅವರಲ್ಲಿ ಕೇಳ್ತಾ ಇದ್ದೆ. ಹಾಗಾಗಿ ಹೋಗಿ ನಾನೊಂದು ಮಾಧ್ಯಮದ ಮುಂದೆ ಬಂದು ಆ ಒಂದು ಆಡಿಯೋವನ್ನು ನಾನೇ ವೈರಲ್ ಮಾಡಿದ್ದೇನೆ ಅಂತ ಹೇಳಿ ಬಿಂಬಿಸಿಕೊಂಡು ಇಡೀ ನನ್ನ ಫ್ಯಾಮಿಲಿ ಫೋಟೋವನ್ನು ಸಾಮಾಜಿಕ ಜಾಲತಾಣದಿಂದ ತೆಗೆದು ಇವರೊಬ್ಬರು ಕಾನ್ವೆಂಟ್ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಡೀ ವೈರಲ್ ಮಾಡಿ ನನಗೀಗ ಹೊರದೇಶದಿಂದ ಹಲವಾರು ಕರೆಗಳು ಬರ್ತಾ ಇದೆ. ಒಂದು ಕೂಡ ನಾನು ಎಷ್ಟರವರೆಗೆ ಸ್ವೀಕಾರ ಮಾಡಲಿಲ್ಲ. ಈಗೇನು ಶನಿವಾರದ ದಿನ ಮೊನ್ನೆ ಒಂದು ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈದು ಒಂದು ಆಡಿಯೋ ಕೂಡ ಬಂದಿದೆ. ಹಾಗಾಗಿ ನಾನು ಅದರ ಬಗ್ಗೆ ನೆನ್ನೆ ಕಂಕನಾಡಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಇದರ ಬಗ್ಗೆ ತನಿಖೆ ಕೈಗೊಳ್ತೇವೆ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ ಏನು ಅಂತ ನಾನು ಕಾದು ನೋಡ್ತಾ ಇದ್ದೇನೆ. ಹೋಲಿ ಏಂಜಲ್ ಸ್ಕೂಲಲ್ಲಿ ನೀವು ಅಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ತೆಗಿಲಿಕ್ಕೆ ಕಾರಣ ಆಗಿರೋದು ಯಾವುದು? ನೀವು ಇಲ್ಲಿ ನಿಮ್ಮ ಮಗಳ ಪರವಾಗಿ ಮಾತಾಡಿದ್ರಿ ಅನ್ನುವಂಥದ್ದು? ನಾನು ಇದರ ಪರವಾಗಿ ಮಾಧ್ಯಮದಲ್ಲಿ ಮಾತಾಡಿದ್ದೇ ಆಗಿರಬಹುದು ಅವರು ನನ್ನನ್ನು ತೆಗಿಲಿಕ್ಕೆ. ಇಲ್ಲಾಂದರೆ ನಾನು ಹೋಗ್ತೇನೆ ಅಂತ ಹೇಳುವಾಗ ಸಹ ನನಗೆ ಬರೀ 1 ತಿಂಗಳು ಅಂತ ಮಾತ್ರ ಅವರು ಕರೆದಲ್ಲಿಗೆ, ಟೀಚರ್ ಇಲ್ಲ, ಒಬ್ಬರು ಬನ್ನಿ ನೀವು ಅಂತ ಹೇಳಿ. ಒಬ್ಬರು ಶಿಕ್ಷಕಿಯಾಗಿ ಮಕ್ಕಳಿಗೆ ಟೀಚರ್ ಇಲ್ಲ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾನು ಅಲ್ಲಿ ಹೋದ್ದು. ಅದನ್ನು ಮುಂದುವರಿಸಿದ್ರು. ಅರ್ಧ ವರ್ಷ ನಾನು ಅಲ್ಲಿ ಪೂರ್ತಿ ಮಾಡಿದೆ. ಸೆಪ್ಟೆಂಬರಿಗೆ ಹೋದವಳು ಮಾರ್ಚ್ ತನಕ ಪೂರ್ತಿ ಮಾಡಿದೆ. ಆನಂತರ ನನಗೆ ಬರೀ 1 ತಿಂಗಳು ಅಂತ ಹೇಳಿದರು. ಪುನಃ ನನಗೆ ಮೇಯಲ್ಲಿ ಪುನಃ ಕರೆದ್ರು, ನೀವು ಬನ್ನಿ ಟೀಚರ್, ಬನ್ನಿ, ಒಬ್ಬರು ಶಿಕ್ಷಕರು ಬರುವ ತನಕ ಬನ್ನಿ ನಮ್ಮ ಶಾಲೆಗೆ ಅಂತ ಹೇಳಿದರು. ಓಕೆ ಅಂತ ಹೇಳಿದೆ. ಪುನಃ ನಾನು ಹೋದೆ. ಹೋಗಿ ಪುನಃ ಮೊನ್ನೆ ನವಂಬರಿಗೆ ಅಲ್ಲಿ ಒಬ್ಬರು ಶಿಕ್ಷಕರು ಬಂದರು, ಸಿಸ್ಟರ್. ಬಂದಾಗಲೂ ನಾನು ಫಾದರಲ್ಲಿ ಕೇಳಿದೆ, ಫಾದರ್ ಸಿಸ್ಟರ್ ಬಂದ್ರಲ್ಲ, ಇನ್ನು ನಾನು ಇರಬೇಕಾ, ಫಾದರ್ ಹೋಗಬೇಕಾ, ಅಲ್ಲ ನಿಮಗೆ ಬೇರೆ ಏನಾದರೂ ಕೆಲಸ ಇದೆ ಕೇಳಿದರು. ಇಲ್ಲ ಫಾದರ್ ಹೇಳಿದೆ. ಹಾಗಾದರೆ ನಿಲ್ಲಿ, ಮುಂದೆ ನೋಡುವ ಅಂತ ಹೇಳಿದರು. ಅವರು ಹೇಳಿದಿರ ಏನಂತ ಹೇಳಿದರೆ, ಒಬ್ಬರು ಶಿಕ್ಷಕರು ಬರೋ ತನಕ ನಿಲ್ಲಿ ಅಂತ. ಶಿಕ್ಷಕರು ಬಂದಾಗ ನಾನು ಅವರಲ್ಲಿ ಕೇಳೋದೇ ಪ್ರಶ್ನೆ, ನನ್ನ ಕರ್ತವ್ಯ. ಬಂದಿದ್ದಾರೆ, ನಾನು ನಿಲ್ಲಬೇಕೋ ಹೋಗೋದಾ ಕೇಳೋದು ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಾನು ಶಿರಸ ಅಲ್ಲಿ ಪಾಲಿಸಿದ್ದೇನೆ. ಮೊನ್ನೆ ಏಕಾಏಕಿ ಶನಿವಾರ ನನ್ನನ್ನು ಕರೆದು ನಿಮ್ಮ ಅಗತ್ಯ ಇಲ್ಲ ಅಂತ ಹೇಳಿದರು. ತೊಂದರೆ ಇಲ್ಲ, ನನಗೇನು ಬೇಸರ ಇಲ್ಲ, ಬಟ್ ಅವ್ರ ಕಾರಣ ಒಂದು ಕೇಳಬೇಕಿತ್ತು. ನೀನು ಯಾಕೆ ಕವಿತೆ ಹೀಗೆ ಮಾಡಿದೆ, ನಾನು ಒಂದು ಉತ್ತರ ಕೊಡುವಂಥದ್ದಲ್ಲಿ ಅವಕಾಶ ಇತ್ತು, ಬಟ್ ಅವ್ರ ಕಾರಣ ಕೇಳಲಿಲ್ಲ ಸರ್. ಅರವಿಂದ್, ಇವತ್ತು ಅವರ ಯಾವುದೇ ಕಾರಣ ಕೇಳದೆ ಅವರನ್ನು ಸ್ಕೂಲಿಂದ ಕಳಿಸಿದ್ದಾರೆ. ಅಂದರೆ ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಇವರ ಮಗಳು ಸಂತ ಜೆರೋಸಾ ಸ್ಕೂಲಲ್ಲಿ ಕಲಿತಿರುವಂಥದ್ದು, 7ನೇ ಕ್ಲಾಸಲ್ಲಿ ಕಲಿತಾ ಇರುವಂಥದ್ದು. ಹಾಗಾಗಿ ಇತ್ತೀಚೆಗೆ ನಡೆದಿರುವಂಥ ಬೆಳವಣಿಗೆ ಸಂದರ್ಭ ಈ ಕವಿತಾ ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡಿದ್ದಾರೆ. ನನ್ನ ಮಗಳಿಗೂ ಇದೇ ರೀತಿ ಸಿಸ್ಟರ್ ಪ್ರಭಾರ್ ಅವರು ಸಾಕಷ್ಟು ಬಾರಿ ಈ ರೀತಿಯಾದಂಥ ಧರ್ಮ ಅವಹೇಳನ ಮಾಡುವಂಥ ಕೆಲಸಗಳನ್ನು ಹೇಳ್ತಾ ಇದ್ರು. ಅದನ್ನು ನನ್ನ ಮಗಳು ಹೇಳಿದ್ದಾಳೆ ಅನ್ನುವಂಥದ್ದನ್ನು ಇವರು ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು. ಇದನ್ನು ಎಲ್ಲರೂ
ಗಮನಿಸಿದ್ರು. ಜೊತೆಗೆ ಒಂದು ಆಡಿಯೋ ವೈರಲ್ ಆಗಿತ್ತು ಮೊದಲ ಬಾರಿಗೆ. ಆ ಆಡಿಯೋ ವೈರಲ್ ಇವರೇ ಮಾಡಿದ್ದು ಅನ್ನುವಂಥ ಒಂದು ಆರೋಪವು ಇವರ ಮೇಲೆ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಅವರನ್ನು ಒಂದು ಕಡೆ ಸ್ಕೂಲಿಂದ ತೆಗೆಯಲಾಗಿದೆ, ಇನ್ನೊಂದು ಕಡೆ ಭಾಳಷ್ಟು ನಿರಂತರವಾಗಿ ಅವರಿಗೆ ವಿದೇಶದಿಂದ ಕರೆ ಬರ್ತಾ ಇದೆ. ನಾವು ಗಮನಿಸ್ಬೋದು, ಅವರಿಗೊಂದು ಸುಮಾರು 100ಕ್ಕೂ ಅಧಿಕ ಇಂಟರ್ನ್ಯಾಷನಲ್ ಕರೆಗಳು ಬಂದಿರುವಂಥದ್ದು. ನಿರಂತರ ಕರೆ ಬರ್ತಾ ಇದೆ, ರಾತ್ರಿ ಜೊತೆಗೆ ಹಗಲಿನ ವೇಳೆಯಲ್ಲೂ ನಿರಂತರ ಕರೆ ಬರ್ತಾ ಇದೆ. ಅದರಲ್ಲಿ ಕೆಲವರು ಬೆದರಿಕೆಯ ಮೆಸೇಜ್ಗಳನ್ನು ಹಾಕಿದ್ದಾರೆ. ಹಾಗಾಗಿ ಕೆಲವೊಂದು ಅವಾಚ್ಯ ಶಬ್ದಗಳಿಂದ ಅವರಿಗೆ ಬೈದಿರುವಂಥ ಒಂದು ಮೆಸೇಜ್ಗಳು ಬಂದಿದೆ. ಆ ಕಾರಣಕ್ಕಾಗಿ ಈಗ ಅವರು ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಸುಖಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.